ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದೆ ಅಂತ. ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ರ್ಯಾಂಡಮ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಟೈಮ್ ಬಂದು ಒಂದು 3:30-4 ಗಂಟೆ ಆಗಿರುತ್ತೆ. ಕ್ಲೈಮೇಟ್ ಅಂತೂ ತುಂಬ ಕೂಲಾಗಿ ಪ್ಲೆಸೆಂಟಾಗಿ ಹನಿ ಬೀಳ್ತಾ ತುಂಬ ಚೆನ್ನಾಗಿದೆ. ನನಗೆ ತುಂಬ ಪೀಸ್ಫುಲ್ಲಾಗಿ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ತುಂಬ ದಿವಸ ಆದಮೇಲೆ ವೀಡಿಯೋ ಮಾಡ್ತಿದ್ದೀನಿ. ನೋಡಿಸಿದ್ ಬನ್ನಿ ಯಾವ ಥರ ಕೂಲಾಗಿದೆ ಅಂತೇಳ್ಬಿಟ್ಟು. ಇದು ಗೊತ್ತಾಗ್ತಿಲ್ಲ, ಅಷ್ಟೊಂದು ಕೂಲಾಗಿದೆ ಕ್ಲೈಮೇಟ್. ಮಳೆ ಬಿದ್ದಾಗ ಅದು ಮಣ್ಣು ಸ್ಮೆಲ್ ಬರುತ್ತಲ್ವ, ಅದು ತುಂಬ ಇಷ್ಟ ಆಗುತ್ತೆ ನನಗೆ. ಇವತ್ತು ನಾನು ಲಂಚ್ಗೆ ಬಂದು ಅನ್ನ ಮತ್ತು ಮೂಲಂಗಿ ಸಾಂಬಾರು ಮತ್ತು ಸೊಪ್ಪು ಪಲ್ಯ ಮಾಡಿದ್ದೆ. ಮೊನ್ನೆ ಸೊಪ್ಪು ತೊಗೊಂಡು ಅರ್ಧ ಸೊಪ್ಪು ಸಾರು ಮಾಡಿದ್ದೆ, ಇನ್ನು ಅರ್ಧ ಹಂಗೆ ಇಕ್ಕಿದೆ, ಅದನ್ನು ಪಲ್ಯ ಮಾಡಿದೆ. ಇವಾಗ ಟೊಮೊಟೊಸ್ 6 kg ಟೊಮೊಟೊ ತೊಗೊಂಬಂದಿದ್ದಾರೆ. ಇಷ್ಟು ಟೊಮೊಟೊ ತೊಗೊಂಬಂದಿದ್ದಾರೆ. ಏನಕ್ಕೆ ಅಂದರೆ ಟೊಮೊಟೊ ಪಿಕ್ಕಲ್ ಮಾಡೋಕ್ಕೆ ತರಿಸ್ದೆ. ಅಷ್ಟೊಂದು ಪಿಕ್ಕಲ್ ಮಾಡೋಕ್ಕಷ್ಟು ತರಿಸಿದ್ದೀನಿ. ಇದೆಲ್ಲ ಮಾಡಬೇಕು. ನಿನ್ನೆ ತೊಗೊಂಬಂದರು. ಇನ್ನೂ ಐಡಿಯಲ್ಲಿ ಇವತ್ತು ಮಾಡ್ತೀನ ನಾಳೆ ಮಾಡ್ತೀನ ಅಂತ ಗೊತ್ತಿಲ್ಲ. ಕ್ಲೈಮೇಟ್ ಚೆನ್ನಾಗಿದೆ, ಇವತ್ತೇ ಮಾಡೋಣ ಅನ್ನಿಸ್ತಾ ಇದೆ. ನೋಡೋಣ, ಇವತ್ತೇ ಮಾಡೋಣ. ಆದರೆ ನಾನು ಫುಲ್ ನೀಟಾಗಿ ನೋಡ್ಸಲ್ಲ, ಯಾಕಂದ್ರೆ ನಾನೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೆಂಗೆ ಬರುತ್ತೋ ಗೊತ್ತಿಲ್ಲ. ನಾನೇ ಯೂಟ್ಯೂಬ್ ನೋಡ್ಕೊಂಡು ಮಾಡಬೇಕು. ಒಂದು ಸ್ವಲ್ಪ ರ್ಯಾಂಡಮಾಗಿ ನೋಡಿಸ್ತೀನಿ. ಮತ್ತು ನಾನು ಒಂದು ಲಿಪ್ ಬಾಮ್ ಆರ್ಡ್ರ್ ಮಾಡಿದೆ, ಅದು ಇವತ್ತು ಬಂದಿದೆ. ನಿನ್ನೆ ಆರ್ಡ್ರ್ ಮಾಡಿದ್ದು. ಅದು ಯಾವುದು ಆರ್ಡ್ರ್ ಮಾಡಿದೆ ಅಂತ ಕೂಡ ನೋಡಿಸ್ತೀನಿ. ಮತ್ತು ಸಮ್ಮರ್ಗೆ ಯೂಸ್ಫುಲ್ ಆಗುತ್ತಂತು. ಸಮ್ಮರಲ್ಲಿ ಯೂಸ್ಫುಲ್ ಆಗೋ ಸ್ಕಿನ್ ಕೇರು ನಿಮ್ಗೆ ನೋಡಿಸ್ತೀನಿ. ಸಮ್ಮರ್ಗೆ ಈ ಥರದ್ದು ಇದನ್ನು ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನಮ್ಮ ಸ್ಕಿನ್ ಪ್ರೊಟೆಕ್ಟ್ ಮಾಡುತ್ತೆ. UVB ಇಂದ ಪ್ರೊಟೆಕ್ಷನ್ ಕೊಡುತ್ತೆ. ಇದು ಕವರಪ್ ಮಾಡಿದ್ದೀನಿ. ಇದ್ರೊಳಗಡೆ ಹೋಗ್ತಿದ್ದು ಇವಾಗ ಯಾರು ಹಾಕಿದ್ದೆ ಬಟ್ಟೆಗಳು ಮಳೆ ಬೀಳ್ತಾಯಿತ್ತು ಅಂತ ಸ್ವಲ್ಪ ಆರಿರೋವೆಲ್ಲ ಎತ್ತಿ ಇದ್ರೊಳಗಡೆ ಹಾಕಿದ್ದೀನಿ. ಇದನ್ನು ಮುಚ್ಚಿದ್ದೀನಿ, ಮೆಸ್ಸಿಯಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಅದಕ್ಕೆ ಇಷ್ಟು ದಪ್ಪ ಕಾಣ್ತಿದೆ, ಚೆನ್ನಾಗಿ ಕಾಣಲ್ಲ ಕ್ಯಾಮ್ರಾಗೆ. ಅದಕ್ಕೆ ಇವಾಗ ನಾನು ನೋಡಿಸ್ತೀನಿ ಅಂತ ಹೇಳಿದ್ದೇನೆಂದರೆ, ಇದು ಕೂಡ ನಿನ್ನೆನೋ ಮೊನ್ನೆನೋ ಬಂದಿದ್ದು ವಿಶ್ ಕೇರ್ದು ಬಾಡಿ ಲೋಷನ್ನು. ನೋಡಿದ್ರೆ ಇದು ಬಂದು ಬಾಡಿ ಲೋಷನ್ನು, ಕೈಗೆ ಕಾಲಿಗೆ ಎಲ್ಲ ಕೂಡ ಯೂಸ್ ಮಾಡ್ಬೋದು. ಇದು ಆಚೆ ಹೋಗೋವಾಗ ಮನೆಯಲ್ಲಿ ಸಮ್ಮರ್ಗೆ, ಇದು ಎಕ್ಸ್ಪೆಷಲಿ ಸಮ್ಮರ್ಗೆ ಯೂಸ್ ಮಾಡ್ಬೇಕಂತಲೇ ಇದು ತೊಗೊಂಡಿದ್ದು ನಾನು. ಯಾಕಂದರೆ ವಿಂಟರಲ್ಲಿ ಏನಷ್ಟು ಸಣ್ಣ ಇರಲ್ಲ ಅಂತ. ಬೇಕಂದರೆ ವಿಂಟರಲ್ಲಿ ಕೂಡ ಯೂಸ್ ಮಾಡ್ಬೋದು. ಇದ್ರೆ ನಮಗೆ ಇದು ಬೇರೆದು ಕೂಡ ಬರುತ್ತೆ. ಆಪ್ಷನ್ ಕೊಡಲ್ಲ, ಬಂದರೆ ಬೇರೆ ಇದಕ್ಕೂ ಕೂಡ ಯೂಸ್ ಆಗೋದಿದೆ. ಇದು SPF 50 PA+++++ ಇದೆ. ಎವ್ರಿ ಡೇ ಪ್ರೊಟೆಕ್ಷನ್ ಅಂತ. ಇದು ತುಂಬ ಹೈಪ್ ಆಗಿತ್ತು, ತುಂಬ ಜನ ಯೂಸ್ ಮಾಡಿದರು. ನೋಡಿ ನಾನು ತೊಗೊಂಡಿದ್ದೀನಿ, ಟ್ರೈ ಮಾಡೋಣ ಅಂತ. ಇದು ಈ ಥರ ಬರುತ್ತೆ. ನೋಡಿದ್ರೆ ಕ್ರೀಮಿ ಟೆಕ್ಸ್ಚರ್. ಈ ಥರ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡ್ರೆ ಇನಫ್ ಅನಿಸುತ್ತೆ. ಸ್ವಲ್ಪ ತಿಕ್ಕಾಗೇ ಇದೆ, ಆದರೆ ಬೇಗ ಬ್ಲೆಂಡ್ ಆಗೋಗುತ್ತೆ. ನೋಡಿ, ಇದು ನಾವು ಬೇಕಂದರೆ ಬಾಡಿ ಲೋಷನ್ ನಾವು ಹಾಕ್ತೀವಲ್ಲ, ಅದು ಹಾಕಿದ್ಮೇಲೆ ಅದ್ರ ಮೇಲೆ ಹಾಕ್ಕೊಬೋದು. ಇನ್ನೊಂದು ಯಾವುದು ಅಂದರೆ, ನಾನು ಹೇಳ್ಬೇಕಂದ್ರೆ ಇವತ್ತು ನಾನು ಸ್ಕಿನ್ ಕೇರ್ ಏನೂ ಮಾಡಿಲ್ಲ, ನ್ಯಾಚುರಲ್. ಇದು ಫೇಸ್ ಕೂಡ ತೊಳೆದಿಲ್ಲ ಹೇಳ್ಬೇಕಂದ್ರೆ. ಇವತ್ತು ಇನ್ನೂ ಬೆಳಗ್ಗೆ ಇನ್ನೂ ಮುಖ ತೊಳೆದಿಲ್ಲ. ನಾನು ಹೇಳ್ಬೇಕಾದ್ರೆ ಬೆಳಗ್ಗೆ ಎದ್ದೆ ಮುಖ ತೊಳೆದು ಎಲ್ಲ ಸ್ಕಿನ್ ಕೇರ್ ಮಾಡ್ಕೊಬೇಕು. ಇವತ್ತು ನಾನು ಏನು ಮಾಡಿಲ್ಲ, ನ್ಯಾಚುರಲ್ ಆಗಿದ್ದೀನಿ. ಒಂದು ಸ್ವಲ್ಪ ದಿನ ಗ್ಯಾಪ್ ಕೊಟ್ಟಿದ್ದೀನಿ ಅಷ್ಟೇ. ಇದು ಬಂದು ವಿಶ್ ಕೇರ್ದೆ. ಇದು ಕೂಡ ವಿಶ್ ಕೇರ್ದು ಏನಂದರೆ ತುಂಬ ಚೆನ್ನಾಗಿರುತ್ತೆ, ವರ್ಕ್ ಆಗುತ್ತೆ ಅಂತೇಳಿ ನೋಡಿ. ನಾನು ಲಿಪ್ ಬಾಮ್ ಅದೇ ಯೂಸ್ ಮಾಡ್ತಾರೆ ವಿಶ್ ಕೇರ್ದೆ. ಮತ್ತು ಅಂಡರ್ ಆರ್ಮ್ಸ್ ರೋಲ್ ಆನ್ ವಿಶ್ ಕೇರೆ. ಇದು ಚೆನ್ನಾಗಿದೆ, ಸ್ಮೆಲ್ಲೆಲ್ಲ ಚೆನ್ನಾಗಿದೆ. ಏನಂದರೆ ಸ್ವಲ್ಪ ಇರಿಟೇಟ್ ಆಗುತ್ತೆ ಅನ್ನಿಸ್ತದೆ ನನಗೆ. ನೆಕ್ಸ್ಟ್ ಬೇರೆದು ಯೂಸ್ ಮಾಡಬೇಕು. ಮತ್ತು ಇದು ಈ ಥರದ್ದು ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾರೆ. ಇವ್ರ ಬ್ರ್ಯಾಂಡ ಸನ್ಸ್ಕ್ರೀನ್ ಕೂಡ. ಇದು ಲಿಕ್ವಿಡಿ ಕನ್ಸಿಸ್ಟೆನ್ಸಿ ಆಗಿರುತ್ತೆ. ನೋಡಿ, ಮುಖಗಳು ತೊಳೆದಿಲ್ಲ, ಆದರೆ ಹಾಕ್ತೀನಿ. ಈ ಥರ ನೀರಾಗಿರುತ್ತೆ ನೋಡಿ, ಎಷ್ಟು ಕ್ರೀಮ್ ಆಗಿದೆ ಅಲ್ಲ. ಇದನ್ನು ಹಾಕ್ಕೊಂಡು ಮುಖಕ್ಕೆ ಈ ಥರ ಎಷ್ಟು ಬೇಗ ಬ್ಲೆಂಡ್ ಆಗೈತೆ ನೋಡಿ. ನೀವು ಸ್ವಲ್ಪ ಜನ ತಿಕ್ಕಾಗಿದ್ದರೆ, ಸ್ವಲ್ಪ ಆಯಿಲಿ ಫೇಸ್ ಅನಿಸುತ್ತೆ ಅನ್ನೋರು ಇದನ್ನು ತೊಗೊಂಡು ಯೂಸ್ ಮಾಡ್ಬೋದು. ನೋಡಿ, ಬೇಗ ಬ್ಲೆಂಡ್ ಆಗೋಯ್ತು. ನ್ಯಾಚುರಲ್ ಗ್ಲೋ ಕೊಡುತ್ತೆ. ಇದು ಇವತ್ತೇ ಹಾಕಿದ್ದು ನಮ್ಮ ಫೇಸ್ಗೆ ಹೇಳ್ಬೇಕಂದ್ರೆ. ಇನ್ನೂ ನಾನು ಯೂಸೇ ಮಾಡಿಲ್ಲ. ಇದು ನಿಂಗೆ ತೊಗೊಂಡು ಹಂಗೆ ಇಕ್ಕಿದ್ದೀನಿ. ಇಲ್ಲಿ ಎವ್ರಿ ಡೇ ಯೂಸಸ್ ಅಲ್ವ, ಅದಕ್ಕೆ ಮೇಲೇನೆ ಇಕ್ತೀನಿ. ಇದನ್ನು ಯೂಸ್ ಮಾಡಬೇಕು. ಡಾಟನ್ಕಿ ಲಿಪ್ ಬಾಮ್. ಇದು ಕೂಡ ಅಷ್ಟೇ SPF 50 3+. ಲಿಪ್ ಬಾಂಬಲ್ಲಿ 3+ ಅಷ್ಟೇ, 4+ ಬಂದಿರೋದು ನಾನು ನೋಡಿಲ್ಲ ಇದುವರೆಗೂ. ಇರ್ಬೋದೇನೋ, ನನಗೂ ಗೊತ್ತಿಲ್ಲ, ನಾನು ನೋಡಿಲ್ಲ ಅಷ್ಟೇ. ಇದು ಬಂದು MRP ಬಂದು 249 ಇದೆ. ನನಗೆ 195 ಇತ್ತು ಅನಿಸುತ್ತೆ. ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ ಆಫರಲ್ಲಿ. ಇದು ನೋಡಿ,
ಸ್ಟ್ರಾಬೆರಿ ಫ್ಲೇವರ್ ತೊಗೊಂಡಿದ್ದು. ಇದು ನೋಡಿ ಪ್ಯಾಕೇಜ್ ಎಷ್ಟು ಕ್ಯೂಟ್ ಆಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಥರ ಕೊಡ್ತಾರೆ ಅಂತ. ಇದನ್ನು ಬಿಸಾಕಕ್ಕೆ ಮನಸ್ಸೇ ಇಲ್ಲ, ಇಲ್ಲೇ ಇಟ್ಟಿದ್ದೀನಿ. ನಂಗೆ ಸ್ಟ್ರಾಬೆರಿ ನನ್ನ ಫೇವ್ರೇಟ್ ಅಲ್ವಾ, ಅದಕ್ಕೆ ಈ ಥರ ಸ್ಮೆಲ್ ತುಂಬ ಚೆನ್ನಾಗಿದೆ. ನಾನು ಇವಾಗ ಹಾಕಿರೋ ಲಿಪ್ ಬಾಮ್ ಇದೆ. ನಾನು ಲಿಪ್ಸ್ಟಿಕ್ ಜಾಸ್ತಿ ಯೂಸ್ ಮಾಡಲ್ಲ ಅಂತ ಹೇಳಿದ್ನಲ್ವ, ಅದಕ್ಕೆ ಲಿಪ್ ಬಾಮ್. ಸ್ವಲ್ಪ ಎಷ್ಟು ತಿಕ್ಕಾಗಂದರೆ ರೆಡ್ ಆಗಿದೆ. ರೆಡ್ ಲಿಪ್ಸ್ಟಿಕ್ಕು ಅಂದರೆ ರೆಡ್ ಲಿಪ್ಸ್ಟಿಕ್ ಇಷ್ಟ ಆಗೋರು ತುಂಬ ಇಷ್ಟ ಆಗುತ್ತೆ. ಇದರಲ್ಲಿ ಇದು ಕೂಡ ಇದೆ, ಟ್ರಾನ್ಸ್ಪರ್ದು ಕೂಡ ಟಿಂಟೆಡ್ ಇಲ್ದಿರ. ಆದರೆ ನಾನು ತೊಗೊಂಡಿಲ್ಲ. ಅದು ಇದು ಡೇ ಬೇಸಸ್ಗೆ ನೈಟ್ ಬೇಸಸ್ ಬೇಕಾದರೆ ಅದನ್ನ ತೊಗೊಳೋಣ ಅಂತ ಇದನ್ನು ತೊಗೊಂಡೆ. ಹೆವಿ ತಿಕ್ಕಿದೆ ನೋಡಿ, ಇಲ್ಲಿ ನೋಡಿಸ್ತೀನಿ, ಜಾಸ್ತಿ ಪಿಗ್ಮೆಂಟೆಡ್ ಇದೆ. ಅದೇ ಆಚೆ ಎಲ್ಲ ಹೋಗೋವಾಗ ವೀಡಿಯೋಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂಥರ ಗ್ಲಾಸಿ ಫಿನಿಶ್ ಲಿಪ್ಸ್ಟಿಕ್ ಥರನೇ ಸೇಮು, ಮತ್ತು ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. ಇದು ಬ್ಲೂಬೆರಿಯಲ್ಲಿತ್ತು ಟ್ರಾನ್ಸ್ಪರ್ದು. ನೆಕ್ಸ್ಟ್ ಅದನ್ನು ತೊಗೊಬೇಕು. ಇದೊಂದು ಪಿಕ್ಕಲ್ ಮಾಡೋಣ. ಟೊಮೊಟೊ ಎಲ್ಲ ತೊಳೆದು ಕಟ್ ಮಾಡಿ ಆಮೇಲೆ ನಿಮ್ಗೆ ನೋಡಿಸ್ತೀನಿ ಯಾವ ಥರ ಮಾಡ್ಬೇಕು. ನಾನು ಒಂದ್ಸರಿ ವೀಡಿಯೋ ನೋಡ್ಕೊಂಡ್ಬಿಡ್ತೀನಿ, ಆಮೇಲೆ ಯಾವ ಥರ ಮಾಡೋದು ಅಂತ ನಿಮ್ಗೆ ನೋಡಿಸ್ತೀನಿ. ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡೋಣ ಬನ್ನಿ ಟೊಮೊಟೊ ಪಿಕ್ಕಲ್. ನಾನು ಫಸ್ಟ್ ಟೈಮ್ ಮಾಡ್ತಾರೆ ನನ್ನ ಲೈಫಲ್ಲಿ. ನೋಡೋಣ, ಸಮ್ಮರ್ಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮೊಸರಲ್ಲಿ ಹಾಕ್ಕೊಂಡು ಅಂತ ಹೇಳ್ಬಿಟ್ಟು ಬನ್ನಿ ಮಾಡಿ. ಇದರಲ್ಲೆಲ್ಲ ಒರೆಸ್ತಾ ಇದ್ದೀನಿ, ಅಲ್ಲೆಲ್ಲ ತೆಳೆದು ಇದ್ರಲ್ಲಿ ಹಾಕ್ಕೊಂಡು ತೊಳಿತಾ ಇದ್ದೀನಿ. ಎಷ್ಟು ಟೊಮೊಟೊ ಅಷ್ಟು ಪಿಕ್ಕಲ್ ಮಾಡಬೇಕು ನಾನು ಇವಾಗ ಇದನ್ನೆಲ್ಲ ಸಿಕ್ಕಿದ್ದೀನಿ. ಬೆಳ್ಳುಳ್ಳಿ ಕೂಡ ತೊಗೊಂಬಂದಿದ್ದೀನಿ ಬಿಡಿಸೋಣ ಅಂತ. ಹುಣಸೆಹಣ್ಣು ಹೊಸಾದು ಹಾಕ್ಬೇಕಂತೆ, ಫ್ರೆಶ್ದು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ. ನಂತರ ಹಳೇದಾಗಿದೆ, 1 year ಆಗಿದೆ ಅದು, ಅದಕ್ಕೆ ಅದು ಬೇಡ ಹೊಸದು ತರಿಸಿ ಹಾಕೋಣ ಅಂತೇಳ್ಬಿಟ್ಟು ಸುಮ್ಮನೆ ಅದೇ. ಇವಾಗ ಇದನ್ನೆಲ್ಲ ಕಟ್ ಮಾಡಿ ರೆಡಿಯಾಗಿ ಇಟ್ಕೊತೀನಿ. ಸುಬ್ಬವ್ರು ಕೆಲಸದಿಂದ ಬರೋವಾಗ ತೊಗೊಂಬ ಅಂತೇಳ್ಬೇಕು ಫೋನ್ ಮಾಡಿ. ಇವಾಗ ಅವ್ರು ಫೋನ್ ಮಾಡಿ ಹೇಳಿ ತೊಗೊಂಬಂದರೆ ಮಾಡಬೇಕು. ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಸಾಯಂಕಾಲ ಆಗೋಗುತ್ತೆ, ನೈಟೇ ಇನ್ನು ಮಾಡಬೇಕು. ಇದನ್ನು ಇಲ್ಲೆಲ್ಲ ಬೆಳೆಸಿಟ್ಕೊತೀನಿ. ನಾನಿಲ್ಲಿ ಮುಳ್ಬಾಗ್ಲಲ್ಲಿ ಫೇಮಸ್ಸು ರೀಲ್ಸಲ್ಲೆಲ್ಲ ನೋಡ್ಸಿದ್ರು ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ತರಿಸ್ಕೊಂಡಿದ್ದು. ಆಂಜನೇಯ ದೇವಸ್ಥಾನದ ಹತ್ರ ಮ್ಯಾಂಗೋ ಫ್ಲೇವರು ಅವರೇ ಮಾಡೋದಂತೆ. ಓಕೆ, ಚೆನ್ನಾಗೇ ಇದೆ. ಚಾಕ್ಲೇಟ್ ತೊಗೊಂಬಂದ್ಬಿಟ್ಟಿದ್ದಾರೆ ಸುಬ್ಬು. ಅದು ನಾನು ಅಷ್ಟೊಂದು ತಿನ್ನಲ್ಲ, ಅದು ತಿನ್ನಬೇಕು. ಇದು ತಿಂತಾ ಇದ್ದೀನಿ, ಡೈಟಲ್ಲಿ ಇದ್ದೀನಿ. ಸ್ಟ್ರಿಕ್ಟ್ ಡೈಟ್ ಇಲ್ಲ, ಐಸ್ ಕ್ರೀಮ್ ತಿನ್ಬೇಕಂತ ಕ್ರೇವ್ ಆದಾಗ ತಿನ್ಬೇಕಷ್ಟೇ ಅಲ್ವಾ. ತಿಂತಾ ಬಿಡಿಸ್ತಾ ಇದ್ದೀನಿ. ಪಿಕ್ಕಲ್ ರೆಡಿ ಮಾಡಿದ್ದೀನಿ. ಇದು ಟೈಮ್ ಬಂದು ಮಾರ್ನಿಂಗ್ ಆಗಿದೆ. ಈ ಥರ ಪಿಕ್ಕಲ್ ರೆಡಿ ಮಾಡಿದ್ದೀನಿ. ನಾನೇನು ವೀಡಿಯೋ ಮಾಡಿಲ್ಲ ಯಾವ ಥರ ಮಾಡಿದೆ ಏನು ಅಂತೇಳಿ. ಅವತ್ತು ನೈಟ್ 10 ಗಂಟೆ ಆಗೋಯ್ತು ಪಿಕ್ಕಲ್ ಮಾಡೋಷ್ಟರಲ್ಲಿ. ಅಷ್ಟೊತ್ತಿನಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಲೈಟಿಂಗು ಕಮ್ಮಿ ಇತ್ತು. ಜಾಸ್ತಿ ಮಾಡ್ತಾಯಿದ್ದೀನಲ್ವ ಕ್ವಾಂಟಿಟಿ, ಅದಕ್ಕೆ ನೋಡಿ ಎಣ್ಣೆ ಸ್ವಲ್ಪ ಎಣ್ಣೆ ಕಮ್ಮಿನೇ ಹಾಕಿದ್ದೀನಿ. ಅಷ್ಟು ಮಾತ್ರ ಎಣ್ಣೆ ಇಲ್ಲ ಅಂದರೆ ಬೇಗ ಕೆಟ್ಟೋಗುತ್ತೆ. ತುಂಬ ಎಮ್ಮಿಯಾಗಿತ್ತಂತ ಸುಬ್ಬು ಟ್ರೈ ಮಾಡೋದು. ನಾನು ಇನ್ನೂ ತಿಂದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಪಿಕ್ಕಲ್ ಬೇಕಂದರೆ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡೆ ಮಾಡಿದ್ದು. ಅಂದರೆ ಅವರು ಅರ್ಧ kg 1 kgಗೆ ಹೇಳ್ತಾರೆ. ನಾವು ಅದನ್ನು ಡಬಲ್ ಮಾಡ್ಕೊಂಡು ನಮಗೆ ಯಾವ ಥರ ಖಾರ ಬೇಕು ಏನು ಬೇಕು ಅಂತ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ಬೋದು. ಅವ್ರು ಹೇಳಿದ ಸೇಮ್ ಕ್ವಾಂಟಿಟಿ ನಾನೇನು ಹಾಕಿಲ್ಲ. ಅದರಲ್ಲಿ ನನಗೆ ಎಷ್ಟು ಬೇಕು ಎಷ್ಟು ಬೇಕಾಗುತ್ತೆ ಅಂತ ಖಾರ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ. ಜಾಸ್ತಿ ಖಾರ ಇದೆ ಹೊಟ್ಟೆಲಿ ಉರಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಎಣ್ಣೆನೂ 3/4 kg ಅಷ್ಟು ಹಿಡ್ದಿದೆ ಇದಕ್ಕೆ. ಯಾಕಂದರೆ ಇದು ಟೊಮೊಟೊ ಒಂದು 3.5 kg ಇತ್ತು ಲೆಕ್ಕ ಹಾಕಿದಾಗ. ಇನ್ನು ಮಿಕ್ಕಿದ ಖಾರ ಉಪ್ಪು ಎಲ್ಲ ಆ್ಯಡ್ ಮಾಡಿ ಒಂದು 4 kg. ಇದು ಇವಾಗ ಎಷ್ಟು ತೂಕ ಇದೆ ಅಂತ ಗೊತ್ತಿಲ್ಲ, ನಾನು ತೂಕ ಹಾಕಿಲ್ಲ. ಡಬ್ಬದಲ್ಲಿ ಹಾಕಿ ತೂಕ ಹಾಕ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಸುಬ್ಬು ಚಪಾತಿ ತಿಂದ್ರು ಬೆಳಗ್ಗೆ, ರೈಸ್ ತಿಂದರೆ ಗೊತ್ತಾಗುತ್ತೆ. ಇವಾಗ ನಾನು ಮಸಾಲ ಓಟ್ಸ್ ಮಾಡ್ಕೊತೀನಿ ಬ್ರೇಕ್ಫಾಸ್ಟ್ಗೆ. ಗ್ರೀನ್ ಟೀ ಕುಡಿದು ಇದಾಯಿತು. ಇನ್ನು ಲಂಚ್ಗೆ ರೆಡಿ ಮಾಡಬೇಕು. ನಮ್ಮ ಮನೇಲಿ ಇವತ್ತು ಲಂಚ್ ಬಂದು ಚಿಕನ್ ಬಿರಿಯಾನಿ, ಚಿಕನ್ ಗ್ರೇವಿ ಮತ್ತು ಕಬಾಬ್ ಮತ್ತು ಏನು ಲಿವರ್ ಫ್ರೈ. ಲಿವರ್ ಅಂದರೆ ಗುಂಡಿಗೆ ಫ್ರೈ ಮಾಡ್ತಿದ್ದೀನಿ ಸುಬ್ಬುವ್ರಿಗೆ. ಅದು ನಂಗೆ ಬಂದು ಬಿರಿಯಾನಿ, ಸುಬ್ಬುವ್ರಿಗೆ ಚಿಕನ್ ಗ್ರೇವಿ ಮತ್ತು ಕಬಾಬ್. ನನಗೆ ಎಲ್ಲ ತಿನ್ಬೇಕು ಅನಿಸಿದೆ, ಅದಕ್ಕೆ ಎಲ್ಲ ಸ್ವಲ್ಪ ಮಾಡ್ತಾಯಿದ್ದೀನಿ. ಎಲ್ಲ ಟೇಸ್ಟ್ ಮಾಡ್ದಂಗೆ ಇರುತ್ತೆ ಅಂತೇಳ್ಬಿಟ್ಟು ಫುಲ್ಲು ವರ್ಕ್ ಅಡುಗೆ ಮಾಡೋದ್ರಲ್ಲಿ ಬಾಕ್ಸಲ್ಲಿ ಕೂಡ ಹಾಕಿ ಇಟ್ಬಿಟ್ಟಿದ್ದೀನಿ ಪಿಕ್ಕಲ್ಸ್ನ. ಈ ಥರ ಇಲ್ಲಪ್ಪ, ಈ ಥರ ದೊಡ್ಡದೊಂದು ಮತ್ತು ಚಿಕ್ಕದೊಂದು 2 ಆಗಿದೆ.
1.5 ಆಗಿದೆ ಅದು ಡಬ್ಬ. ಅದನ್ನು ತೂಕ ಹಾಕ್ಬೇಕು ಎಷ್ಟು ಬರುತ್ತೆ ಅಂತ. 1.5 kg ಬರ್ಬೋದು, ಮೇ ಬಿ 1.5 kg ಉಪ್ಪಿಗೆ ಬಂದಿರುತ್ತೆ. ಇನ್ನು ಜಾಸ್ತಿನೇ ಅನ್ಕೊಂತೀನಿ ನನಗೆ, ತೂಕ ಹಾಕಿದ್ರೆ ಗೊತ್ತಾಗುತ್ತೆ. ಆ ಡಬ್ಬ ಬಂದು 1 kg 100 ml ಅನಿಸುತ್ತೆ, 1100 ml ಅದು ಬಂದು ಬಾಟ್ಲು. ಅದು ಎಷ್ಟಿರುತ್ತೆ ಅಂತ ನಾವು ತೂಕ ಹಾಕಿದ್ರೆ ಗೊತ್ತಾಗುತ್ತೆ. ಆಮೇಲೆ ಹಾಕ್ತೀನಿ ತೂಕ. ಇವಾಗ ನನ್ನ ಚಿಕನ್ ಬಿರಿಯಾನಿ ರೆಡಿ ಆಗ್ತಿದೆ, ನೋಡ್ತೀನಿ ರೀ. ಬಿರಿಯಾನಿಗೆ ಇದು ಬೇಕು. ಇಲ್ಲಿ ಚಿಕನ್ ಗ್ರೇವಿ ರೆಡಿ ಆಗ್ತಾ ಇದೆ. ಈಗ ತಾನೇ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ಟೈಮ್ ಬಂದು 6:15 ಆಗಿದೆ. ನಾನು ಏನೇನು ರೆಸಿಪಿ ಮಾಡಿದ್ದೀನಿ ಅಂದರೆ, ಲಿವರ್ ಫ್ರೈ ಮಾಡಿದ್ದೀನಿ, ತುಂಬ ಟೇಸ್ಟಿಗೆ ಚೆನ್ನಾಗಿ ಬಂದಿದೆ. ಲಿವರ್ ಫ್ರೈ, ಚಿಕನ್ ಗ್ರೇವಿ ರೆಡ್ ಕಲರ್ ಇದೆ. ಬಿರಿಯಾನಿ ತುಂಬ ದಿವಸದಿಂದ ಆಸೆ ಆಗ್ತೈತೆ ಕ್ರೀಮ್ ಬಂದು ಟ್ರೈ ಮಾಡಿ. ನೈಸ್, ಚೆನ್ನಾಗಿದೆ ಒಂಥರ, ನಾಟ್ ಬ್ಯಾಡ್. ಸಾಫ್ಟ್ ಇಲ್ಲ, ಬನ್ನಿ ಸ್ವಲ್ಪ ಸಾಫ್ಟ್ ಆಗಿದೆ, ಚೆನ್ನಾಗಿರ್ತಾ ಇತ್ತು. ಕ್ರೇವಿಂಗ್ ಕಂಪ್ಲೀಟ್ ಮಾಡ್ಕೊಳಕ್ಕಷ್ಟೇ. ಆದರೆ ಫಸ್ಟ್ ಬರ್ತಾ ಇದ್ದಷ್ಟು ಟೇಸ್ಟಿಯಾಗಿ ಏನೂ ಇಲ್ಲ. ಓಕೆ